2026 ಮಾರ್ಚ್ ವೃಶ್ಚಿಕ ರಾಶಿಯವರಿಗೆ ಮಾಸ ಭವಿಷ್ಯ ಹೇಗುತ್ತೆ ನೋಡೋಣ. ರಾಷ್ಟ್ರಾಧಿಪತಿ ಕುಜ ಆಗಿದ್ದು ಬುಧ ಮತ್ತು ರಾಹು ಸಂಯೋಗದಿಂದ ಒಂದಷ್ಟು ವಿದ್ಯಾರ್ಥಿಗಳಿಗಂತೂ ಒಂದಷ್ಟು ವಿದ್ಯಾಭ್ಯಾಸದಲ್ಲಿ ತೊಂದರೆಗಳು ಉಂಟಾಗುವಂಥ ಸಾಧ್ಯತೆಗಳು ಸಂಭವಿಸುವಂಥದ್ದಿರುತ್ತೆ. ಈ ಸಂದರ್ಭದಲ್ಲಿ ಹೊಸದಾಗಿ ಏನಾದರೂ ಮನೆ ಅಥವಾ ಸೈಟು ಖರೀದಿ ಮಾಡುವಂಥದ್ದು ಏನಾದರೂ ಇದ್ದರೆ ಸ್ವಲ್ಪ ಜಾಗೃತೆ ವಹಿಸಬೇಕಾಗುತ್ತೆ. ಅಷ್ಟು ಈ ಮಾಸದಲ್ಲಿ ಪ್ರಶಸ್ತವಾಗಿರೋದಿಲ್ಲ. ಅದರಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗಂತೂ ಭಾರೀ ಹೊಡೆತ ಬೀಳುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ತಾಯಿ ಮಗನ ನಡುವೆ ಚಿಕ್ಕ ಪುಟ್ಟ ವಿವಾದಗಳು ಉಂಟಾಗುತ್ತೆ, ಕಲಹಗಳು ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ, ವಾದಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ. ಸ್ವಲ್ಪ ಮಾತನಾಡೋಗೂ ಸ್ವಲ್ಪ ಜಾಗೃತೆ ವಹಿಸೋದು ಒಳ್ಳೆಯದು ಮಕ್ಕಳ ನಡುವೆ. ಇನ್ನು ಆದಾಯಕ್ಕಿಂತ ಖರ್ಚುಗಳು ಹೆಚ್ಚಾಗುವಂಥ ಸಾಧ್ಯತೆಗಳು ಕಂಡು ಬರುವಂಥದ್ದು ಈ ಮಾಸದಲ್ಲಿ ಇರುತ್ತೆ. ಇನ್ನು ಮಾರ್ಚ್ 14ರ ನಂತರ ರವಿ ಬದಲಾವಣೆ, ಪಂಚಮ ಸ್ಥಾನದಲ್ಲಿ ರವಿ ಶುಕ್ರ ಮತ್ತು ಅದ್ರ ಜೊತೆಗೆ ಶನಿ ಸಂಯೋಗ ತ್ರಿಗ್ರಹ ಯೋಗಕ್ಕೆ ಒಂದಷ್ಟು ಫಲಗಳನ್ನು ಕೊಡುವಂಥದ್ದು ಇರುತ್ತೆ. ಯಾವಾಗಲೂ ಅಷ್ಟೇ ಒಂದಷ್ಟು ಲಾಭದಾಯಕವಾಗಿರುವಂಥದ್ದು ಉಚ್ಚಸ್ಥಾನ ಅಥವಾ ಮಿತ್ರಸ್ಥಾನದಲ್ಲಿದ್ದಂಥ ಗ್ರಹಗಳು ಒಂದಷ್ಟು ನಮಗೆ ಬಿಸ್ನೆಸ್ ವಿಚಾರದಲ್ಲಿ ಉತ್ತಮವಾಗಿರುತ್ತೆ. ಅದೇ ರೀತಿ ಉದ್ಯೋಗದ ವಿಚಾರದಲ್ಲಿ ಅಥವಾ ಹೂಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಥದ್ರಲ್ಲಿ ಹೆಚ್ಚು ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಇನ್ನು ಪ್ರತಿ ಸೋಮವಾರ ಸಾಧ್ಯವಾದಷ್ಟು ಪರಿಹಾರ ಅಂತ ಬಂದಾಗ ಪ್ರತಿ ಸೋಮವಾರ ಆಗ್ಬೋದು ಅಥವಾ ಈ ಸಂಕಷ್ಟಾರ ಚತುರ್ಥಿ ಅಂತ ಬರುತ್ತೆ. ಆಗ ಗಣಪತಿ ಆರಾಧನೆ ಮಾಡಿಕೊಳ್ಳೋದ್ರಿಂದ ಒಂದಷ್ಟು ಸಮಸ್ಯೆಗಳು ನಿವಾರಣೆ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ.